My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate from Joel chapter 2 verse 28. ನಾವು ಈ ದಿನ ಯೋವೇಲ 2ನೇ ಅಧ್ಯಾಯ 28ನೇ ವಚನವನ್ನು ಧ್ಯಾನಿಸಲಿದ್ದೇವೆ. It says, I will pour out my spirit on all people. Your sons and daughters will prophesy. ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Friends, if you have the power of God, the spirit of God in your life, you will be a different person. ನೀವು ದೇವರ ಬಲವನ್ನು, ದೇವರ ಆತ್ಮನನ್ನು ಪಡೆದಿರುವುದಾದರೆ ನೀವು ವ್ಯತ್ಯಸ್ತ ವ್ಯಕ್ತಿಯಾಗಿರುವಿರಿ. Your life will be a divine one. ನಿಮ್ಮ ಜೀವಿತವು ದೈವಿಕ ಜೀವಿತವು ಆಗಿರುವುದು. Acts 10:38, the Lord Jesus himself received the power of God. ಅಪೊಸ್ತಲ ಕೃತ್ಯಗಳು 10:38ರಲ್ಲಿ ನಾವು ನೋಡುವಂತೆ ಯೇಸುವು ಕೂಡ ದೇವರ ಬಲವನ್ನು ಪಡೆದನು. That's why whatever he did was powerful. ಅದರಿಂದಾಗಿ ಆತನು ಮಾಡಿದ್ದೆಲ್ಲವೂ ಬಲವುಳ್ಳದಾಗಿತ್ತು. In the same way, God will change your life also. ಇದೇ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕೂಡ ದೇವರು ಬದಲಾಯಿಸುವನು. See the life of Peter. ಪೇತ್ರನ ಜೀವಿತವನ್ನು ನೋಡಿರಿ. He was chosen by the Lord. ದೇವರಿಂದ ಆಯಲ್ಪಟ್ಟವನಾಗಿದ್ದನು. All the time he was with him and heard all the messages given by the Lord. ಆತನೊಂದಿಗೆ ಸದಾ ಇರುತ್ತಿದ್ದನು. ದೇವರು ಆಡುವ ಮಾತುಗಳನ್ನೆಲ್ಲ ಶ್ರದ್ಧೆಯಿಂದ ಆಲಿಸುತ್ತಿದ್ದನು ಎಂಬುದಾಗಿ ನೋಡುತ್ತೇವೆ. If you read Luke chapter 22 verses 56 to 61, he denied God. ನಾವು ಲೂಕ 22:56ರಿಂದ 61ನೇ ವಚನವನ್ನು ಓದುವುದಾದರೆ ಅಲ್ಲಿ ನೋಡುತ್ತೇವೆ, ಪೇತ್ರನು ಯೇಸುವನ್ನು ಅಲ್ಲಗಳೆದನು. He denied Jesus 3 times. 3 ಬಾರಿ ಯೇಸುವನ್ನು ಪೇತ್ರನು ಅಲ್ಲಗಳೆದನು. But when Jesus, he resurrected from the death and he told his disciples about the power of God. ಆದರೆ ಯೇಸು ಮರಣವನ್ನು ಜಯಿಸಿ ಪುನರುತ್ಥಾನನಾದಾಗ ತನ್ನ ಶಿಷ್ಯರಿಗೆ ದೇವರ ಬಲದ ಬಗ್ಗೆ ತಿಳಿಸಿದನು. How they have to receive. ಹೇಗೆ ಅದನ್ನು ಪಡೆದುಕೊಳ್ಳಬೇಕೆಂದು. How they have to wait at the feet of God. ಹೇಗೆ ಆತನ ಪಾದ ಸನ್ನಿಧಿಯಲ್ಲಿ ಕಾದಿರಬೇಕೆಂದು. And in the same chapter Acts 1:14th verse, if you see, all the people who were with him were staying and praying for that experience. ನಾವು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ ಅಲ್ಲಿ ನೋಡುತ್ತೇವೆ, ಅವರೆಲ್ಲರೂ ಏಕಮನಸ್ಸಾಗಿ ಈ ಅನುಭವಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. And the man Peter, who denied Jesus 3 times, he also received the power of God. ಯೇಸುವನ್ನು 3 ಬಾರಿ ಅಲ್ಲಗಳೆದ ಈ ಪೇತ್ರನು ಕೂಡ ದೇವರ ಬಲವನ್ನು ಪಡೆದನು. He was filled with the power of God, with the strength of the Holy Spirit, and started doing the ministry just like Jesus. ದೇವರ ಬಲದಿಂದ ತುಂಬಿದವನಾಗಿ, ಪವಿತ್ರಾತ್ಮ ಶಕ್ತಿಯನ್ನು ಪಡೆದವನಾಗಿ ಯೇಸುವಿನಂತೆಯೇ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. In our family also, we never knew anything about filling of the Holy Spirit. ನಮ್ಮ ಕುಟುಂಬದಲ್ಲಿಯೂ ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಡುವ ವಿಷಯದಲ್ಲಿ ನಮಗೆ ಅರಿವಿರಲಿಲ್ಲ. We are just going to church, that's all. ನಾವು ಆಲಯಕ್ಕೆ ಹೋಗುತ್ತಿದ್ದೆವು ಅಷ್ಟೇ. But God taught us how to receive the power of God. ಆದರೆ ದೇವರು ನಮಗೆ ಕಲಿಸಿದನು ದೇವರ ಬಲವನ್ನು ಹೇಗೆ ಪಡೆಯುವುದೆಂದು. And filled each one of us with His power. ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ತನ್ನ ಬಲದಿಂದ ತುಂಬಿದನು. Till now He is using us mightily for His glory. ಆತನ ಮಹಿಮೆಗಾಗಿ, ಆತನ ಘನಕ್ಕಾಗಿ ನಮ್ಮನ್ನು ಇನ್ನೂ ಕೂಡ ಉಪಯೋಗಿಸುತ್ತಿದ್ದಾನೆ. Friends, it is so beautiful to work for the Lord as a family. ಸ್ನೇಹಿತರೆ, ಕುಟುಂಬವಾಗಿ ದೇವರ ಸೇವೆಯನ್ನು ಮಾಡುವುದು ಸುಂದರವಾಗಿರುತ್ತದೆ. Today the Lord is going to bless each one of you in the same way. ಇದೇ ರೀತಿಯಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾನೆ. If you believe, you shall see the glory of God. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. Come, let us pray. ಬನ್ನಿ ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, thank you, Lord, for thy wonderful presence. ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. Come with all thy majesty and fill your children. ಮಹಿಮೆಯುಳ್ಳ ದೇವನಾಗಿ ನೀನು ಇಳಿದು ಬಂದು ನಿನ್ನ ಮಕ್ಕಳನ್ನು ತುಂಬಿಸು. Increase the thirst in their souls, Master. ಅವರಲ್ಲಿ ಆತ್ಮದ ದಾಹವನ್ನು ಹೆಚ್ಚಿಸು ದೇವರೇ. Right now, lay thy hand upon each and everyone who wants to receive the power of God. ದೇವರ ಬಲವನ್ನು ಪಡೆಯಲು ಇಚ್ಛಿಸುವ ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತವನ್ನು ಇರಿಸು. Bless them right now. ಈಗಲೇ ಅವರನ್ನು ಆಶೀರ್ವದಿಸು. Shower the Holy Spirit upon your children. ನಿನ್ನ ಮಕ್ಕಳ ಮೇಲೆ ಪವಿತ್ರ ಆತ್ಮನನ್ನು ನೀನು ಸುರಿಸು. Let them glorify your name through that, Father. ಈ ಮೂಲಕ ಅವರು ನಿನ್ನನ್ನು ಮಹಿಮೆ ಪಡಿಸಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.